ಶಕ್ತಿ ವಾಟ್ಸಪ್ ಬಳಗ ಬೆಳವಾಯಿ 11ನೇ ವರ್ಷದ್ದು ಇವತ್ತು ವಾರ್ಷಿಕೋತ್ಸವ ಅಲ್ವಾ. ಅದರ ವತಿಯಿಂದ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಇವರೆಲ್ಲರೂ ಸೇರಿ ಬಂದಿದ್ದಾರೆ. ಬರುವಾಗ ನಮ್ಗೆ ಬೇಕಾಗುವಂತ ದಿನಸಿ ಐಟಮ್ ಹಾಗೂ ಬಟ್ಟೆ ಹೀಗೆ ಪ್ರತಿ ವಸ್ತುವನ್ನು ನಮ್ಮ ಆಶ್ರಮಕ್ಕೆ ತಗೊಂಡು ಬಂದಿದ್ರು. ಇದಕ್ಕಿಂತ ಮುಂಚೆ ಕೂಡ ನಮ್ಮ ಆಶ್ರಮಕ್ಕೆ ಬಂದಿದ್ರು, ನಮ್ಗೆ ಹೆಲ್ಪ್ ಮಾಡಿದ್ರು ಹಾಗೂ ಇಲ್ಲಿ ಇದ್ದವ್ರನ್ನ ಎಲ್ಲರನ್ನು ಕೂಡ ಕಟಿಂಗ್ ಕೂಡ ಮಾಡಿ ಹೋಗಿದ್ರು. ಈ ವರ್ಷ ಕೂಡ ನಮ್ಮ ಆಶ್ರಮದವರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ತನಕ ಬಂದಿದ್ರು. ದೊಡ್ಡದಾಗಿ ಇಲ್ಲಿ ಆಚರಿಸದೆ ನಮ್ಮಲ್ಲಿ ಬಂದು ಆಚರಿಸ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು ಹಾಗೂ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್. 11 ವರ್ಷ ತುಂಬಿದೆ. 11 ವರ್ಷಗಳಿಂದ ಈ ವಾಟ್ಸಪ್ ಬಳಗವನ್ನು ಮಾಡಿಕೊಂಡು ಇದರ ಮುಖ್ಯ ನಮ್ಮ ಮೀನಾಗಿರುವವರು ಸಂದೇಶ್ ಭಂಡಾರಿ ಅಂತ ಮಾರ್ನಾಡು. ಇವರು ಬೆಳವಾಯಿಯಲ್ಲಿ ಒಂದು ಸಣ್ಣ ಸೆಲೂನ್ ಅನ್ನು ಇಟ್ಟುಕೊಂಡವರು. ತುಂಬಾ ಆಪ್ತರನ್ನೆಲ್ಲ ಸೇರಿಸಿಕೊಂಡು ಮಾನ್ಯ ಈಗ ಪ್ರಸ್ತುತ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ನರೇಂದ್ರ ಮೋದಿಯವರು, ಆ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆಯ ದಿನ, ಆ ದಿನ ನಾವು ಈ ವಾಟ್ಸಪ್ ಬಳಗವನ್ನು ಸೃಷ್ಟಿಸಿ ಪ್ರತಿ ವರ್ಷ ಅವರ ಜನ್ಮ ದಿನಾಂಕದಂದು ಏನಾದರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಸಂದೇಶ್ ಭಂಡಾರಿಯವರ ಕಲ್ಪನೆಯಂತೆ ಉಳಿದೆಲ್ಲ ಬಳಗದಲ್ಲಿರುವಂತಹ ಸದಸ್ಯರ ಸಹಕಾರದಿಂದ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿದ್ದೇವೆ ಸಮಾಜ ಸೇವಕವಾಗಿ. ಹೀಗೆ ಓದುವುದಕ್ಕೆ, ಶಾಲಾ ಕಾಲೇಜಿಗೆ ಹೋಗುವುದಕ್ಕೆ, ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡವರಿಗೆ ಏನಾದ್ರು ಆರ್ಥಿಕವಾಗಿ ಹಿಂದುಳಿದಾಗ ಅವರಿಗೂ ಕೂಡ ಸಹಾಯ ಮಾಡಿದ್ದುಂಟು ಈ ಹಿಂದೆ. ಹಾಗೆ ಪ್ರಾಯದಲ್ಲಿ ವೃದ್ಧರು ಯಾರಾದರೂ ಅವರಿಗೆ ಔಷಧಿಯಲ್ಲಿ ಆರೋಗ್ಯಕ್ಕೆ ಔಷಧಿಗಳು ಬೇಕಾದಾಗ, ಅದಕ್ಕೆ ತೊಂದರೆ ಆದಾಗ ಔಷಧಿ ದಾನವನ್ನು ಮಾಡಿದ್ದುಂಟು. ಹಾಗೆ ಬೆಳೀತಾ ಬೆಳೀತಾ ಇದು 11ನೇ ವರ್ಷ. ನಾವೆಲ್ಲ ಇವತ್ತು ಸಂತೋಷ ಪಡಬೇಕು. ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆ ಅದು ಇವತ್ತಿನ ದಿನವೇ ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ 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 ಬಂದು 11 ವರ್ಷ ಆಯಿತು. ಈ 11ನೇ ವರ್ಷದಲ್ಲಿ ನಾವು ಇಲ್ಲಿ ಒಂದು ನಮ್ಮ ಶ್ರೀಮತಿ ಆಯಿಷಾ ಭಾನುರವರು ನಡೆಸಿಕೊಂಡು ಬರುವಂತಹ ಇದು ಸುರಕ್ಷಾ ಸೇವಾಶ್ರಮ ಇಲ್ಲಿಗೆ ಬಂದು ಪಾಪದವರಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಹೊತ್ತಿನ ಊಟಕ್ಕೆ ಬೇಕಾದಂತಹ ಆಹಾರ ಸಾಮಗ್ರಿಗಳಿರ್ಬೋದು ಅಥವಾ ಬಟ್ಟೆ ಬರೆಗಳಿರ್ಬೋದು, ಇದನ್ನು ನಮ್ಮ ಕೈಲಾದಷ್ಟು, ಇದೆಲ್ಲ ವಿಶೇಷವಾದಂಥ ನಾವು ಹೇಳಿಕೊಳ್ಳೋದಲ್ಲ, ನಮಗೆ ಎಷ್ಟು ಸಾಧ್ಯ ಉಂಟೋ, ನಮ್ಮಲ್ಲಿ ಎಷ್ಟು ಜನ ಬಳಗದಲ್ಲಿ ಸುಮಾರು ಇರಲಿಕ್ಕೆ ಒಂದು 250-300 ಜನ ಇದ್ದಾರೆ. ಅವರೆಲ್ಲ ಸ್ವಲ್ಪ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇವತ್ತು ಬಂದವರು ನಾವು ಇಷ್ಟೇ ಜನ ಆದರೂ ತುಂಬ ಜನ ಅವರವರ ಕೈಯಿಂದ ಸಣ್ಣ ಪುಟ್ಟ ಸಹಾಯ ಮಾಡಿದ್ದಾರೆ.